ರೈತ ಬಾಂಧವರಿಗೂ ನಮಸ್ಕಾರ. ಇಂದು ನಾವು ಗುಂಡ್ಲಹಳ್ಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಸುಬ್ಬಾರೆಡ್ಡಿಯವರ ಜಮೀನಲ್ಲಿದ್ದೀವಿ. ಇಂದು ವೆಲ್ಕಮ್ ರವರ ದ್ರೋಣ ಕುಂಬಳಕಾಯಿ ತಳಿ ದ್ರೋಣನ ಸುಬ್ಬಾರೆಡ್ಡಿ ಅವರು ಬೆಳೆದಿದ್ದಾರೆ. ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ರೈತರ ಬಾಯಿನಲ್ಲೇ ನಾವು ಹೇಗೆ ಬಂದಿದೆ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ವೆಲ್ಕಮ್ ರವರ ದ್ರೋಣ ವೆರೈಟಿಯನ್ನು ನೀವು ಬೆಳೆದಿದ್ದೀರಾ, ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿ ಬಂದಿದೆ. ಓಕೆ, ಇಳುವರಿ ಬಂದಿದೆ ಚೆನ್ನಾಗಿ. ರೋಗ ಏನು ಬರಲ್ಲ, ರೋಗಕ್ಕೆ ತಡೆಯುತ್ತೆ. ಈ ದ್ರೋಣ ಸ್ಪೆಷಲ್ ಏನಂತ ಹೇಳಿದ್ರೆ ವೈರಸ್ಗೆ ಟಾಲರೆನ್ಸ್ ಇದೆ. ವೈರಸ್ಗೆ ಇದು ಫೀಲ್ಡಲ್ಲಿ ವೈರಸ್ ರೋಗಕ್ಕೆ ತಡ್ಕೊಳುತ್ತೆ. ಗಟ್ಟಿ ಚೆನ್ನಾಗಿದೆ, ಪಾರ್ಸಲ್ ಚೆನ್ನಾಗಿ ತಡೆಯುತ್ತೆ. ಪಾರ್ಸಲ್ಗೆ ಚೆನ್ನಾಗಿ, ಅದು ತುಂಬ ಮುಖ್ಯ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿಂದ ಆಲ್ಮೋಸ್ಟು ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಏನು ಬೆಳಿತೀವಿ ಎಲ್ಲ ನಾರ್ತ್ ಇಂಡಿಯಾ ಹೋಗುತ್ತೆ. ವೆಸ್ಟ್ ಬೆಂಗಾಲ್ ಇರಬಹುದು, ಅಗರ್ತಲಾ ಇರಬಹುದು, ಕೋಲ್ಕತ್ತಾ ಇರಬಹುದು, ಈಗ ಹೋಗುತ್ತೆ ಅಲ್ಲಿಗೆ. ಪಾರ್ಸಲ್ಗೆ ಇದು ತಡೆಯುತ್ತೆ. ವೆರಿ ಗುಡ್. ಇಳುವರಿ ತುಂಬ ಚೆನ್ನಾಗಿ ಬಂದಿದೆ. ಶೇಪ್ ನೋಡಿ, ಸೈಜ್ ನೋಡಿ, ಕಲರ್ ನೋಡಿ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ರೈತರು ವೆಲ್ಕಮ್ ರವರ ದ್ರೋಣ ಬೆಳೆದ್ರೆ ಖಂಡಿತ ಅವರಿಗೆ ಒಳ್ಳೆಯ ಆದಾಯ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದ.